ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರ ಹೇಳಿಕೆ ಮುಸ್ಲಿಮರ ಕಡೆಯಿಂದಾನೇ ಗಲಾಟೆಯಾಗಿದೆ. ಹಿಂದೂಗಳನ್ನು ಅರೆಸ್ಟ್ ಮಾಡಿಲ್ಲ, ಯಾರ ಮೇಲೂ FIR ಹಾಕಿಲ್ಲ, ಮುಸ್ಲಿಮರ ಕಡೆಯಿಂದಲೇ ಗಲಾಟೆಯಾಗಿದೆ. ಪೊಲೀಸ್ ವೈಫಲ್ಯದ ಬಗ್ಗೆ ಡೌಟ್ ಇದೆ, ತನಿಖೆ ಬಗ್ಗೆ ನಾನೇನು ಹೇಳೋದಿಲ್ಲ. ಬಿಜೆಪಿ ಅವರಿಗೆ ಶಾಂತಿ ಬೇಕಾಗಿಲ್ಲ, ಅದಕ್ಕೆ ಶಾಂತಿ ಸಭೆಗೆ ಬಂದಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆ ಇದು. ಮೊದಲನೇ ಹಂತದಲ್ಲಿ 21 ಜನನ ಅರೆಸ್ಟ್ ಮಾಡಿದ್ದೀವಿ. ಹಿಂದೂಗಳು ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಅಥವಾ ಅವ್ರ ಬಗ್ಗೆ ನಾವು ಯಾವುದನ್ನು FIR ಹಾಕಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಮುಸ್ಲಿಂ ಸೈಡಿಂದನೇ ಗಲಾಟೆ ಆಗಿದ್ದರಿಂದ ಅದನ್ನು ಕಂಪ್ಲೀಟ್ ಕಾಣಿಸಿದ್ದೀವಿ. ಹೆಚ್ಚುವರಿ ತನಿಖೆ ಮಾಡಿ ಹೆಚ್ಚುವರಿ ಕ್ರಮನೂ ತಗೊಳ್ಳೋದಕ್ಕೆ ನಾವು ಆದೇಶ ಮಾಡಾಗಿದೆ. ಸೊ ADGP 3ನೇ ದಿವಸದಿಂದ ಅಲ್ಲೇ ಇದ್ದಾರೆ, IG ಇದ್ದಾರೆ, SP ಇದ್ದಾರೆ. ಎಲ್ಲ ಥರದ ಕ್ರಮ, ಮುನ್ನೆಚ್ಚರಿಕೆ ಕ್ರಮ ತಗೊಳ್ತಕ್ಕಂಥದ್ದು, ಇನ್ಸ್ಟೆಂಟ್ ಆಗಿರ್ತಕ್ಕಂಥದ್ರ ಬಗ್ಗೆ ಕ್ರಮ ಮಾಡ್ತಕ್ಕಂಥದ್ದು ಎಲ್ಲವನ್ನೂ ಮಾಡ್ತಾಯಿದ್ದೀವಿ. ಮೊನ್ನೆ ಪ್ರತಿಭಟನೆ ನಿನ್ನೆ ಬಂದ್ ಮಾಡಿದರು. ಇದು ಅವರು ಬಹುಶಃ ಈ ಕ್ರಮ ಆಗದೇ ಇದ್ದರೆ ಕ್ರಮ ಆಗ್ಲಿಕ್ಕೆ ಒತ್ತಾಯ ಮಾಡ್ಬೋದಾಯಿತು. ಕ್ರಮ ಆದ್ರೂ ಈ ಒಂದು ಸಭೆ ಮಾಡ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ಸಭೆ. ಸೊ ಅದರಿಂದ ರಾಜಕೀಯ ಪ್ರೇರಿತ ಸಭೆ ಮಾಡೋರಿಗೆ ನಾವೇನು ಹೇಳಲಿಕ್ಕಾಗುತ್ತೆ? ನಾಚಿಕೆ ಆಗ್ಬೇಕ್ರಿ BJPಯವರಿಗೆ. ಅವ್ರ ಕಾಲದಲ್ಲೇ ಎಷ್ಟು ಈ ಥರದ್ದೆಲ್ಲ ನಡೆದಿರ್ತಕ್ಕಂಥ. ಸೊ ಕಾಂಗ್ರೆಸ್ ಬಂದಾಗಲೇ ಇದೆಲ್ಲ ಆಗಿದೆ ಅನ್ನೋದಿದೆಯಲ್ಲ, ಅದು ಅಪ್ಟ ಸುಳ್ಳು. ಸೊ ಎಲ್ಲ ಕಾಲದಲ್ಲಿ ಇವ್ರ ಕಾಲದಲ್ಲಿ ಏನೇನು ಆಗಿದೆ ಅಂತ ತಿರುಗಿ ನೋಡ್ಲಿಕ್ಕೆ ಹೇಳಿ. ಸ್ವಲ್ಪ ನಮಗೆ ಡೌಟ್ ಇದೆ, ಅದಕ್ಕೋಸ್ಕರ ತನಿಖೆ ಆಗೋವರೆಗೂ ನಾನು ಸ್ಪಷ್ಟವಾದಂಥ ನಾನೇನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಬಟ್ ಇದು ಯಾವ ರೀತಿ ನಡೀತು, ಇದ್ರ ಹಿನ್ನೆಲೆ ಏನಿದೆ, ಯಾರು ಇದ್ರ ಬ್ಯಾಕಪ್ ಇದ್ದಾರೆ, ಅಥವಾ ಅವ್ರು ಯಾವುದೇ ಕಮ್ಯುನಿಟಿ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ಸಂಘಟನೆ ಇರಲಿ, ಅದ್ರ ಬಗ್ಗೆ ಸೀರಿಯಸ್ಸಾಗಿ ಕ್ರಮ. ಇಬ್ಬರು ಚನ್ನಪಟ್ಟಣದವರಿದ್ದಾರೆ. ಸೊ ಇನ್ನಿದ್ದರೆಲ್ಲ ಮದ್ದೂರು ಟೌನ್ನವರಿದ್ದಾರೆ. ಸೊ ಇನ್ನು ಮುಂದೆ ಅದನ್ನು ನಾವು ನಿನ್ನೆಯಿಂದನೇ ತನಿಖೆ ಪ್ರಾರಂಭ ಆಗಿರೋದ್ರಿಂದ ನಾಳೆ ನಾಡ್ದು ತನಿಖೆ, ಇವತ್ತೆಲ್ಲ ಅವ್ರದ್ದು ಪ್ರೋಗ್ರಾಮ್ ಮುಗಿದ ಮೇಲೆ ತನಿಖೆ ರಿಪೋರ್ಟ್ ತರಿಸ್ಕೊಂಡು ಕಾಂಗ್ರೆಸ್ ನಾಯಕರುಗಳು ಬಿಜೆಪಿ ಅವರ ಮೇಲೆ ಮುಗಿಬಿದ್ದ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಬೆಂಕಿ ಹಚ್ಚದೆ ಇವ್ರ ಕೆಲಸ ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದರು. ಸಾಮರಸ್ಯ ಕದಡುವ ಕೆಲಸ ಬಿಜೆಪಿಯಿಂದ ಅಂತ ಶಾಸಕ ಪೊನ್ನಣ್ಣ ಹೇಳಿದರು. ಇನ್ನೊಬ್ಬ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಮಾತಾಡಿದ್ದಾರೆ. 99% ಗಣೇಶ ವಿಸರ್ಜನೆ ಆಗಿದೆ, ಎಲ್ಲೋ ಒಂದೆರಡು ಕಡೆ ಸಮಸ್ಯೆ ಆಗಿದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರು ಮಾಡಿದ್ರು ತಪ್ಪೇ. ಧರ್ಮದ ಲೇಪನ ಯಾಕೆ ಮಾಡ್ತೀರಿ? ಅಲ್ಲ, ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ರಾಜಕಾರಣ ಮಾಡೋದೇ ಕೆಲಸ, ಜನ ಭಾಗ ಮಾಡೋದೇ ಬೇಡ ಕೆಲಸ, ಬರೀ ಬೆಂಕಿ ಇಕ್ಕದೇ ಕೆಲಸ. ಅವ್ರು ಬೇರೆ ಇನ್ನೇನಿಲ್ಲ, ಅಭಿವೃದ್ಧಿ ಕೆಲಸ. ನಾನು ಆವತ್ತು ಹೇಳಿದ್ದೇನಲ್ಲ, ದೆಹಲಿಗೆ ಹೋಗಲಿ, ದುಡ್ಡು ತೊಗೊಬರಲಿ, ನರೇಗಾ ದುಡ್ಡು ಕೊಡಿಸ್ಲಿ, ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ, ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ಲಿ, ಮಾದಾಯಿ ಪರ್ಮಿಷನ್ ಕೊಡಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆ ಕೆಲಸ ಮಾಡಲಿ. ಮದ್ದೂರಲ್ಲಿ ನಡೆದಂಥ ಘಟನೆ ಏನಿದೆ ಅದು ಖಂಡನೀಯ, ಅದನ್ನು ಎಲ್ಲರೂ ಕೂಡ ಖಂಡನೆ ಮಾಡಿದ್ದಾರೆ. ಆದರೆ ಇದಕ್ಕೆ ಕುಮ್ಮಕ್ಕು ನೀಡ್ತಾ ಇರೋದು ಯಾರು ಅಂತ ಕೂಡ ಜನರಿಗೆ ಗೊತ್ತಿದೆ. ಯಾರು ಇವರು ಇದನ್ನ ಮಾಡಿದಂಥವ್ರು, ಅವ್ರು ಎಲ್ಲಿಂದ ಹೋದಂಥವ್ರು, ಅಲ್ಲಿಯ ಊರಿನವರಲ್ಲ ಅವರು. ಎಲ್ಲ ಕೂಡ ತನಿಖೆ, ಇವತ್ತು ಉನ್ನತ ಮಟ್ಟದ ತನಿಖೆಯನ್ನು ಕೂಡ ಸರ್ಕಾರ ಆದೇಶ ಮಾಡಿದೆ. ಇವರು BJPನವ್ರಿಗೆ ತನಿಖೆ ಆಗುವಂಥದ್ದು ಯಾವ ತನಿಖೆ ಕೂಡ ಆಗಬಾರ್ದು. ಇವರೇ ತನಿಖಾಧಿಕಾರಿ, ಇವರೇ ನ್ಯಾಯವಾದಿಗಳು, ಇವರೇ ನ್ಯಾಯಾಧೀಶರು, ಇವರೇ ತೀರ್ಪು ಕೊಡಬೇಕು, ಜನರಿಗೆ ದಾರಿ ತಪ್ಪಿಸ್ಬೇಕು. ಇಷ್ಟೇ ಇವ್ರದ್ದು. ಎಲ್ಲ ಕಡೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾರೆ ಹೊರತು ಎಲ್ಲೂ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡುವಂಥದ್ದಾಗಲಿ, ಸಾಮರಸ್ಯವನ್ನು ಕಾಪಾಡುವಂಥದ್ದಾಗಲಿ, ಈ ಜವಾಬ್ದಾರಿಯುತ ಕೆಲಸವನ್ನು ಅವರ ಇತಿಹಾಸದಲ್ಲೇ ಮಾಡೋದಿಲ್ಲ. ಇಲ್ಲೂ ಕೂಡ ಕಾಯ್ತಾ ಇದ್ದಾರೆ, ಒಳ್ಳೆ ಹದ್ದುಗಳ ಥರ ಕಾಯ್ತಾ ಇರ್ತಾರೆ. ಇಂಥದ್ದಾದಾಗ ಘಟನೆಗಳು ಅಲ್ಲಿ ಹೋಗಿ ಇನ್ನಷ್ಟು ಬೆಂಕಿ ಹಚ್ಚುವಂಥದ್ದು ಮತ್ತು ಕೋಮು ಭಾವನೆಗಳನ್ನು ಹರಡಿಸುವಂಥದ್ದು, ದೇಶವನ್ನು ಹರಡಿಸುವಂಥದ್ದು, ಸಮಾಜದಲ್ಲಿ ಒಡಕನ್ನು ನಿರ್ಮಾಣ ಮಾಡುವಂಥದ್ದು ಇವರ ಪ್ರವೃತ್ತಿ ಆಗಿಬಿಟ್ಟಿದೆ. 99% ಗಣೇಶ ವಿಸರ್ಜನೆ ಯಶಸ್ವಿಯಾಗಿದೆ. ಎಲ್ಲೋ ಒಂದು ಕಡೆ ಫೇಲ್ ಆಗಿದೆ. ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗಿದೆ. ಸರ್, ತಪ್ಪು ಯಾರು ಮಾಡಿದ್ರು? ಹಿಂದೂಗಳು ತಪ್ಪು ಮಾಡಿದ್ರು, ಮುಸ್ಲಿಂ ತಪ್ಪು ಮಾಡಿದ್ರು, ಕ್ರಿಶ್ಚಿಯನ್ ತಪ್ಪು ಮಾಡಿದ್ರು, ತಪ್ಪೇ. ಅದಕ್ಕೆ ಧರ್ಮ ಯಾಕೆ ಲೇಪನ ಮಾಡೋದು? ಇವರು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ತಾನೆ.
ಸರ್ ಯಾರು ತಪ್ಪು ಮಾಡಿದ್ರು ನಾವು ಒದ್ದೊಳಕ್ಕಾಗ್ತೀವಿ. ಪ್ರತಾಪ್ ಸಿಂಹನ ಹಿಂಗೆ ಸ್ಟ್ರೈಕ್ ಮಾಡೋಕ್ಕೆ ಹೇಳಿ, ಆತನ್ನೂ ಒದ್ದೊಳಕ್ಕಾಗ್ತೀವಿ. ಕಾನೂನನ್ನ ಕೈಗೆ ತೊಗೊಂಡ್ರೆ ಪ್ರತಾಪ್ ಆದ್ರೇನು, ಯತ್ನಾಳ್ ಆದ್ರೇನು, ಅವ್ರ ಅಪ್ಪ ಆದ್ರೇನು, ಅವ್ರ ತಾತ ಆದ್ರೇನು. ಆದರೆ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ಗೆ ಬರೋ ಟೈಮಲ್ಲಿ ಇವ್ರು ಹೋಗಲ್ಲಿ ಬೆಂಕಿ ಹಚ್ಚಿದ್ರೆ ಹಿಂದುತ್ವದ ಬಗ್ಗೆ ಬರೀ ಮುಸ್ಲಿಮ್ಸ್ ಬೈಯೋದು. ನನಗನ್ನಿಸ್ತಿದೆ ಪ್ರತಾಪ್ ಅವ್ರಿಗೆ, ಯತ್ನಾಳ್ ಅವ್ರಿಗೆ ಇಸ್ಲಾಂ ಧರ್ಮನ ಬೈಬೇಕು ಅಂತ, ಕ್ರಿಶ್ಚಿಯನ್ ಧರ್ಮನ ಬೈಬೇಕು ಅಂತ ಅವ್ರನ್ನ ಓದ್ಕೊಂಡಿರೋಷ್ಟು, ಅಂದರೆ ಇಸ್ಲಾಂ ಧರ್ಮನ ಓದ್ಕೊಂಡಿರೋಷ್ಟು ಪ್ರತಾಪ್ ಹಿಂದೂ ಧರ್ಮದ ಬಗ್ಗೆ ಓದ್ಕೊಂಡಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.